ನಾನು ಯಾಕೆ ಮಾಡಿ ಅವ್ರವ್ರ ದುಡ್ಡಲ್ಲಿ ಅವ್ರು ಹೋಗ್ತಾರಪ್ಪ. ನನ್ನೂ ಕರೆದಿದ್ರು ಅವ್ರು ಹೋಗುವಾಗ. ನಾನು ಮೊದಲು ಬರ್ತೀನಿ ಅಂತ ಹೇಳಿದ್ದೆ. ಕೆಲಸ ಏನು ಕೆಲಸ ಆಗಿದ್ರೆ ಬರ್ತೀನಪ್ಪ ನಾನು. ಈಗ ನಾನು ಹೋಗ್ತಾ ಇಲ್ಲ ಅಷ್ಟೇ. ಕೊನೆ ಕ್ಷಣದಲ್ಲಿ ನೀವು ಕ್ಯಾನ್ಸಲ್ ಮಾಡ್ಲಿಕ್ಕೆ ಕಾರಣ ಏನಾದರೂ? ಕೊನೆ ಕ್ಷಣ ಏನಿಲ್ಲ, ನನಗೆ ಟೈಮ್ ಇಲ್ಲ, ಹೋಗೋಕ್ಕಾಗಲ್ಲ, ಈಗ ಬಡ್ಜೆಟ್ ಬರ್ತಾ ಇದೆ, ಇವೆಲ್ಲ ಇದ್ರೆ ನಾನು ಹೋಗ್ತಾ ಇಲ್ಲ ಅಷ್ಟೇ. ಅವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಪ್ರಯೋಜತ್ವ ನಾನು ನಾನ್ಯಾಕೆ ಮಾಡಿ ಪ್ರಯೋಜತ್ವ? ನಾನು ಮುಖ್ಯಮಂತ್ರಿ ಆಗ್ಬೇಕಾ? ನಾನ್ಯಾಕೆ ಮಾಡಕ್ಕೆ ಹೋಗ್ಲಿ? ಮುಖ್ಯಮಂತ್ರಿ ಆಗೋರು ಮಾಡ್ತಾ ಇರೋದು ನನಗೆ ಗೊತ್ತಿಲ್ಲ. ಅವ್ರನ್ನ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋಕೆ ಮಾಡ್ತಾ ಇರೋದು. ಅವೆಲ್ಲ ಸುಮ್ಮನೆ ಏನೇನೋ ಕೇಳಬೇಡಿಯಪ್ಪ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವರು ಲೋಕಲ್ ಆಗಿ ಫ್ರೆಂಡ್ಸ್ ಯಾರು ಭಾಳ 4 ಸಲ 5 ಸಲ ಗೆದ್ದು ಬಂದಿರೋಕ್ಕೂ ಎಲ್ಲ ಖರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ತಪ್ಪೇನದ್ರಲ್ಲಿ? ಪ್ರತಿ ಬಾರಿ ಶಾಸಕರು ವಿದೇಶಿ ಟೂರ್ ಹೋಗ್ತಾರೆ ಸರ್. ಅವಾಗಂತ ಚರ್ಚೆ ಆಗ್ತಿರ್ಲಿಲ್ಲ. ಆದ್ರೆ ಈ ಬಾರಿ ಈಗ ನೀವು ಚರ್ಚೆ ಮಾಡ್ತಾ ಇದ್ದೀರಿ ಅಷ್ಟೇ. ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸರ್, ಸಚಿವರು ಸಿದ್ದರಾಮಯ್ಯವ್ರಿಗೆ ಆಪ್ತರ ಆಗಿರುವಂತಹ ಸಚಿವರು ಇದನ್ನ ಆಯೋಜನೆ ಮಾಡಿದ್ದಾರೆ. ಅವರೇ ಮುಂದಾಳತ್ವದಲ್ಲಿ ಹೋಗ್ತಾ ಇರುವಂತದ್ದು. ನೋಡಿಯಪ್ಪ, ಸಿದ್ದರಾಮಯ್ಯನವ್ರಿಗಾಗಲಿ DK ಶಿವಕುಮಾರ್ ಅವ್ರಿಗಾಗಲಿ ಯಾದಕ್ಕೂ ಇದು ಸಂಬಂಧ ಇಲ್ಲ. ಅವರವರು ಸ್ನೇಹಿತರೆಲ್ಲ ಸೇರ್ಕೊಂಡು ಚರ್ಚೆ ಮಾಡಿಕೊಂಡು ಒಟ್ಟಾಗಿ ಹೋಗೋಕೆ ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ಯಾರ ಪ್ರಯೋಜನವೂ ಇಲ್ಲ. ಏನು ಅವ್ರವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ದಟ್ಸ್ ಆಲ್. ಮೊದಲಿಗೆ ನಿಮ್ಮ ಇಲಾಖೆ ಹೆಸರು ಬಂದಿತ್ತು. ಈ ಕುರಿತಂತೆ ಹೈಕಮಾಂಡ್ ಅವ್ರು ಏನಾದರೂ ನಿಮ್ಮನ್ನು ಮಾಹಿತಿ ಕೇಳಿದ್ರೆ ಸರ್? ಏನು ಕೇಳಿಲ್ಲ ನಮ್ಮನ್ನು. ಏನು ಕೇಳಿ ನಮ್ಮದು ಡಿಪಾರ್ಟ್ಮೆಂಟ್ ಕಳಿಸ್ತಾನೆ ಇಲ್ವಲ್ಲ. ಅವತ್ತು ಹೇಳಿದ್ದೀನಿ, ಇವತ್ತು ಅದನ್ನೇ ಕೇಳ್ತಾ ಡಿಪಾರ್ಟ್ಮೆಂಟ್ ಯಾಕೆ ಕೇಳುತ್ತಂದ್ರು ಅನ್ನೋದೊಂದೇ ಇದೆ ಸರ್. ಅವ್ರು ಕೇಳಿ ಹೇಳಿದವನು ಯಾರು ನಿಮ್ಗೆ ಹೇಳಿದ್ರಲ್ಲ, ಅವ್ರು ಯಾಕಪ್ಪ ಅವ್ರ ಹೆಸರು ಯಾಕೆ ತಗೊಂಬಂದೆ ಅಂತ ಇಲಾಖೆ ತಂದೆ ಅಂತ ಕೇಳಿ ಈ ವಿಚಾರ ಬಂದ್ರೆ ನಿಮ್ಗೆ ಏನಾದ್ರು ಮುಜುಗರ ಆಯ್ತದ? ನನಗೆ ಯಾಕೆ ಮುಜುಗರ ಆಗುತ್ತೆ? ಗಮನಿಸಿದ್ರೆ ಮುಂಚೆ ಕೊಡ್ತಿದ್ದ ಉತ್ತರಕ್ಕೂ ಈ ವಿಷಯ ಬಂದ್ಮೇಲೆ ನಮ್ಗೆ ಕೊಡ್ತಾ ಇರೋ ನಮ್ಮನ್ನ ಏನು ವ್ಯತ್ಯಾಸ ಆಗಿಲ್ಲ. ನಾನೇನು ಇದರಿಂದ ಮುಜುಗರ ಆಯ್ತಾ? ಅಲ್ಲಪ್ಪ, ನನಗೇನು ವ್ಯತ್ಯಾಸ ಆಗಿಲ್ಲ, ನನಗೆ ಮುಜುಗರನೂ ಆಗಿಲ್ಲ. ನನಗೆ ಯಾಕೆ ಮುಜುಗರ ಆಗುತ್ತೆ? ಇನ್ಫ್ಯಾಕ್ಟ್ ನಾನು ಹೋಗ್ಬೋದು, ಅವ್ರು ನನಗೂ ಬರಬೇಕು ಅಂತ ಕರೆದಿದ್ದು ಸ್ನೇಹಿತರೆಲ್ಲ. ಇಲ್ಲಪ್ಪ, ನಾನು ಆ ಟೈಮ್ ಆದರೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಏನು ಬಟ್ ಈಗ ನಾನು ಹೋಗಕ್ಕೆ ಆಗ್ತಾ ಇಲ್ಲ, ಹೋಗ್ತಾ ಇಲ್ಲ. ಸರ್, ದಿಸ್ ಇಸ್ ನಾಟ್ ಎ ಸ್ಮಾಲ್ ನಂಬರ್. 22 MLAಗಳು ಅನ್ನೋದು ಏನೋ ಇದಕ್ಕೆಲ್ಲ ನಾನು ಉತ್ತರ ಕೊಡೋಣ. ಸಾರಿ ನೋಡಿ, ಈಗ ನೀವು ನನಗೇನು, ಈಗ ನಾನು ಕೇಳ್ರಿ ಇಲ್ಲಿ, ಈಗ ಬೇರೆಯವ್ರು ನೋಡಿ ಕೇಳಿ ಅವ್ರನ್ನ. ನನಗೆ ನಾನು ಹೋಗ್ತಾ ಇಲ್ಲ ಅಷ್ಟೇ. ಯಾರು ಹೋಗ್ತಾ ಇಲ್ಲ ಅವ್ರನ್ನ ಏನೋ ಕೇಳ್ಕೊಂಡು, ನಮ್ದು ಯಾವ ಪ್ರಾಜೆಕ್ಟ್ ಇಲ್ಲ, CMಗೂ ಸಂಬಂಧ ಇಲ್ಲ, DK ಶಿವಕುಮಾರ್ಗೂ ಸಂಬಂಧ ಇಲ್ಲ, ಯಾರಿಗೂ ಸಂಬಂಧ ಇಲ್ಲ. ಅವರೆಲ್ಲ ಸ್ನೇಹಿತರು ಹೋಗ್ತಾ ಇದೆ, ಅವ್ರು ಕೇಳಿ ಸರ್. ಓಕೆ, ಬಜೆಟ್ ಬರ್ತಾ ಇದೆ, ಅನುದಾನ ಕೊಡ್ತಾ ಇಲ್ಲ ಅಂತ ತಮ್ಮ ಶಾಸಕರು ಹೇಳ್ತಾ ಇದ್ದಾರೆ. ಈ ನಡುವೆ ಫಾರಿನ್ ಟ್ರಿಪ್ ಬೇಕಿತ್ತ ಅಂತ. ಅವ್ರ ದುಡ್ಡಲ್ಲಿ ಹೋಗೋಕೆ ಯಾಕೆ ಹೋಗ್ಬಾರ್ದು? ಸರ್ಕಾರದ ದುಡ್ಡು ಇದು, ಸ್ವಂತ ದುಡ್ಡಲ್ಲಿ ಹೋಗ್ತಾರೆ. ನೀವು ಸರ್ಕಾರ ದುಡ್ಡು ಕೊಡ್ತಾ ಇದೆಯಾ? ಏನೇನಕ್ಕೆ ಯೋಚನೆ ಮಾಡ್ತೀರಲ್ಲಪ್ಪ ನೀವು? ಇಟ್ಟಿದ್ದೀವಿ, ಸುಮಾರು ಬೇಡಿಕೆ. ಇದೆಲ್ಲ ಹೇಳಕ್ಕಾಗುತ್ತೆ ಈಗ? ಬೇಡಿಕೆ ಇದೆಲ್ಲ ಮೊದಲೇ ನಾವು ಬಡ್ಜೆಟ್ ಏನೇನು ಅಲ್ಲ ಆಕ್ಚುಲಿ ಗುರು, ಬಡ್ಜೆಟ್ ವಿಚಾರ ಈಗ ಹೇಳಕ್ಕಾಗುತ್ತೆ? ಈಗ ನಾವು ನಮ್ಮ ಇಲಾಖೆಗೆ ಏನೇನು ಬೇಕು ಅಂತ ಬೇಡಿಕೆ ಅವ್ರು ಇಟ್ಟಿದ್ದೀವಿ. ಅವ್ರು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಬೇಡಿಕೆ ಬಂದ್ಮೇಲೆ ಗೊತ್ತಾಗುತ್ತೆ. ಸರ್, ಈಗ ನಂದಿನಿ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಅಪಪ್ರಚಾರಗಳಾಗ್ತಾ ಇದೆ. ಏನು ಕಲಬೆರಕೆಗಳು ಉತ್ಪನ್ನ ಆಗ್ತಾ ಇದೆ, ಖರೀದಿ ಮಾಡಬೇಡಿ ಅನ್ನೋ ಒಂದು ಸಂದೇಹ. ಈಗ ಕಲಬೆರಕೆ ಎಲ್ಲೆಲ್ಲಿ ನಮಗೆ ವರದಿ ಆಗ್ತದ ಮೇಲೆ ನಾವು ತೀವ್ರವಾಗಿ ಆಕ್ಷನ್ ತಗೊಳ್ತಾ ಇದ್ದೀವಿ. ಈಗ ಮಾರ್ಕೆಟಲ್ಲಿ ಎಲ್ಲ ಮಾಡ್ಬೋದು, ಮಾಡಿ ಏನು ನಮ್ಮ ನಂದಿನಿ ಮೇಲೆ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳು ಇರ್ಬೋದು. ಅದು ಎಲ್ಲೆಲ್ಲಿ ಆ ಥರ ಕಂಪ್ಲೇಂಟ್ ಬರುತ್ತೆ, ಏನು ಇಮಿಡಿಯೇಟಾಗಿ ನಾವು ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಏನಾದರೂ ಟೀಮ್ ಆ ಥರದ್ದು ಏನಾದ್ರು ಮಾಡ್ತಾ ಇದ್ದಾರೆ? ನಮ್ಮಲ್ಲೂ ಮಾಡಿದ್ದೀವಿ. ಬಟ್ ಬೇರೆ ಬೇರೆ ನಮ್ಮ ಇಲಾಖೆಯವರು ಇದ್ದಾರಲ್ಲ, ಈಗ ಫುಡ್ನವ್ರು ಇದ್ದಾರೆ, ಈಗ ಅಂತ ಇದೆಲ್ಲ ಮಾಡ್ತಾ ಇದ್ದೀವಿ, ಉಪಯೋಗಿಸ್ಕೊತೀವಿ. ಕಂಟ್ರೋಲ್ ಯಾಕೆ ಆಗ್ತಿಲ್ಲ ಅಂತ ಇಷ್ಟೆಲ್ಲ ಆಗ್ತಿದೆ, ಪೊಲೀಸರು ಆಕ್ಷನ್ ತಗೊಳ್ತಾರೆ, ಏನ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂತಮ್ಮ? ಕಲಬೆರಕೆ ಕಂಟ್ರೋಲ್ ಎಷ್ಟು ಪರ್ಸೆಂಟ್ ಇದೆ ನಿಮ್ಮ ಪ್ರಕಾರ? ಎಲ್ಲಕ್ಕ ಫಲ್ ಬರ್ತಾರೆ. ಯೂಶುವಲಿ ನಂದಿನಿ ಅನ್ನುವಂಥದ್ದು ಒಂದು ಬ್ರ್ಯಾಂಡ್, ಇಂಟರ್ನ್ಯಾಷನಲ್. ಸರಿ, ಅದು ಸುಮ್ಮನೆ ಅದೆಲ್ಲ ನೀವು ಹೇಳ್ತಾರೆ ಏನು 100% ಕಲಬೆರಕೆ ಅನ್ನೋ ತರ ಮಾತಾಡ್ತಾ ಇದ್ದೀನಿ. ಈಗ ಈಗ ಒಂದ್ ನಿಮಿಷ ನೋಡಿ, ಈಗ ಮುಂಚೆ KMF ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ಕಲಬೆರಕೆಗೆ ಸಂಬಂಧಪಟ್ಟಂಗೆ. ನಿಮ್ಗೆ ತೋರಿಸ್ತೀನಿ, ಅದ್ರ ಬಗ್ಗೆ ಏನಾದ್ರು ನೀವು ಸ್ಪಷ್ಟವಾಗಿ ಒಂದು ಹೇಳಿ. ಅಲ್ಲಪ್ಪ, ವಿಚಾರ ಗೊತ್ತಿದ್ರೆ ಹೇಳ್ತೀನಿ ನಾನು. ಏನ್ ಹಾಕಿದ್ರು ನನಗೇನು ಗೊತ್ತಿದೆ? ಈಗ ಈ ಕಲಬೆರಕೆ ಬಗ್ಗೆನೇ ಅವರು ಹಾಕಿದ್ದಾರೆ. ಅದನ್ನೇ ನನಗೀಗ ನಿಮಗ್ ಬಂದಿರೋದು ನನಗ್ ಬಂದಿಲ್ವಲ್ಲಪ್ಪ. ನಿಮ್ಮ ಇಲಾಖೆ ಬಗ್ಗೆನೇ ಕೇಳ್ಬೇಡ ಅಂತಂದ್ರೆ ನಾವು ಏನು ಕೇಳಿ ಗೊತ್ತಿದ್ರೆ ಹೇಳ್ತೀನಿ ನಾನು. ನೋಡಿ, ಪಬ್ಲಿಕ್ ನೋಟಿಸ್ ಅಂತ ಸಾರ್ವಜನಿಕ ಪ್ರಕಟಣೆ ಅಂತ KMF ಅವರೇ ಹಾಕಿದಾಗ ಏನಂತ ಹಾಕಿದ್ದಾರೆ? ಅದನ್ನು ಕೇಳ್ಬೇಡ ಅಂತಂದ್ರೆ ಏನಂತ ಹಾಕಿದಾರಪ್ಪ?
ಆಧಾರ ರಹಿತ ಆರೋಪ ಮಾಡ್ತಿದ್ದಾರೆ, ಅಸುರಕ್ಷಿತವಾಗಿ ತಪ್ಪು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಇಲಾಖೆಯವರೇ ಒಂದು ಹೇಳಿದಾಗ ಇಲಾಖೆಯವರು ಯಾತಕ್ಕೆ ಮಾಡ್ತಾರೆ ಅಂತ ಜನಗಳಿಗೆ ಇದು ಅವೇನೋ ಅಪಪ್ರಚಾರ ಮಾಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಮಾಡ್ತಾರೆ. ಪರ್ಟಿಕ್ಯುಲರ್ ಯಾರು ಇಂಥ ಕಡೆ ನಿಮ್ಮ ಇದನ್ನ ಕಲಬೆರಕೆ ಮಾಡ್ತಾ ಇದ್ದಾರೆ ದೂರ ಬಂದಾಗ ಅವ್ರ ಮೇಲೆ ಕ್ರಮ ಅಂತೂ ಬಹಳ ಶೀಘ್ರವಾಗಿ ತಗೋತಾ ಇದ್ದೀವಿ, ಆ್ಯಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಂತಂದ್ರೆ ಬೇರೆ ಬೇರೆ ಹಾಲು ಮಾರಾಟ ಇದ್ದಾರಲ್ಲ, ನಮ್ಮ ಬ್ರ್ಯಾಂಡ್ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅವ್ರದ್ದೇನಾದ್ರೂ ಹುನ್ನಾರ ಇಲ್ಲ ಅದೇ ಅವೆಲ್ಲ ಇದ್ದೇ ಇರ್ತವೆ, ಅವೆಲ್ಲ ಅದನ್ನು ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.